ಏನ್ ವಿಡಿಯೋ ಅಂತ ಗೊತ್ತಾಗ್ತಿಲ್ಲ. ನಾನಕ್ ನಡೆಯೋದು ನೋಡಿದ್ರೆ ಅದು ಮಿಸ್ಟೇಕ್ ಅಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಅಯ್ಯೋ ಮಗಳು ಇಷ್ಟ ಅಂತೀಯ ಸಣ್ಣ ಮಗಳು ಇಷ್ಟ ಅಂತ? ಇಲ್ಲ ನಾನು ಇಷ್ಟ 41 ಅಲ್ಲ 31 ಸಲ. Hello everyone, welcome back to Adigas Kennel YouTube channel. ಎಲ್ರು ಹೇಗಿದ್ದೀರಾ? ಇವತ್ತು ಏನು ವಿಡಿಯೋ ಗೊತ್ತಾ? ಈಗ ಸದ್ಯಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಮಳೆ ಇತ್ತು ಸಿಕ್ಕಾಪಟ್ಟೆ. ನೋಡಿ ಮಳೆ ಹೇಗಿದೆ ಅಂದ್ರೆ ಇಲ್ಲಿ ಸರಿ ಪಾಚಿ ಕಟ್ಟಿ ಇಲ್ಲಿ ಮೇಲಿನ ನೀರೆಲ್ಲ ಬಂದು ಜಾರೆ ಸುಮ್ಮನೆ ಅದೇನು ಕಾಲು ಇಟ್ಟರೆ ಜಾರತ್ತೈತಾ, ಅಷ್ಟು ಜಾರ್ತಾ ಇದೆ. ತೊಳ್ಕೊಂಡು ಹೋಯ್ತು. ಇಲ್ಲಿ ಮರಳು ಅಷ್ಟು ಬಂದು ಕೂತಿದೆ ಮೇಲಿಂದ ಫುಲ್ಲು. ಇಲ್ಲೂ ಅಷ್ಟೇ ಎಲ್ಲ ಜಾರೋದು. ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆಯೋದು. ಎಲ್ಲ ಹೇಗಿದ್ದೀರಾ? ಮಳೆಗಾಲ ಹೇಗಿದೆ ನಿಮ್ಮೂರಲ್ಲೆಲ್ಲ? ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಜೋರಿದೆ ಆಯ್ತಾ. ಈಗಂತೂ ಹೇಳಕ್ಕಾಗಲ್ಲ ಅಷ್ಟು ಜೋರು ಬರ್ತಿದೆ. ಈಗ ಸದ್ಯಕ್ಕೆ ಬಿಟ್ಟಿದೆ ನೋಡಿ, ಅದೇ ನಮ್ಗೆ ಖುಷಿ. ಲಾಸ್ಟ್ ವ್ಲಾಗ್ ತಮ್ನೇಲ್ ನೋಡಿ ಸುಮಾರು ಜನ ಕೇಳಿದ್ದೀರಾ. ಏನು ನೀವು ಎಂತ ಸ್ವಿಮ್ಮಿಂಗ್ ಇಂದ ಹಾಕಿದ್ದಲ್ಲ? ನಂಗೆ ಸ್ವಿಮ್ಮಿಂಗ್ ಯಾರು ಹೇಳ್ಕೊಟ್ಟಿದ್ದು ಅಂತ ಹಾಕಿದ್ದು. ಅದೊಂಚೂರು ಮಿಸ್ ಆಗಿ ನಾನು ಎಡಿಟ್ ಮಾಡ್ತಾ ಅದು ಮಿಸ್ ಆಗಿ ಆ ವಿಡಿಯೋ ಕಟ್ ಆಗಿದೆ ಕ್ಲಿಪ್. ನಾನು ನೋಡಲಿಲ್ಲ, ಹಾಗೆ ಹಾಕಿದ್ದೀನಿ. ಅದೇನಂದ್ರೆ ಇವಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದು ಯಾರು ನೀನೇ ಹೇಳಿ. ಯಾರಂದ್ರೆ ನಾವು ಕೊರೋನಾ ಟೈಮಲ್ಲೆಲ್ಲ ಸ್ಟೋರಿ ಹೇಳಿದ್ವಲ್ಲ, ಅದು ಹೇಳಿದ್ವಿ ಆ್ಯಕ್ಚುಲಿ. ನಂಗೆ ಮೋತಿ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದಂತ. ಮೋತಿ ಅಂದರೆ ನಮ್ದೊಂದು ಜರ್ಮನ್ ಶಫರ್ಡ್, ಅವನೊಬ್ಬ ಕ್ರಾಸ್ ಬ್ರೀಡ್ ಇದ್ದ ಆಯ್ತಾ. ಅವನು ಹೇಳ್ಕೊಟ್ಟಿದ್ದು ನನಗೆ. ಅಂದರೆ ನಾನು ಹಿಂಗೆ ಮುಳುಗಿದ ತಕ್ಷಣ ಬಂದು ಹೊಡೆದು ಹಿಂಗೆ ಸ್ವಿಮ್ ಮಾಡಬೇಕು ಅಂತ ಹೇಳಿ ಏನೋ ಕಲಿತೀನಿ ಅಂತ ಏನೋ ಮಾಡ್ತಿದ್ಲ. ಅವ್ನ ಪಾಪ ಚಂದ ಹೇಳ್ಕೊಟ್ಟ, ನಾನು ಕಲಿತೆ. ಅವ್ಳು ಸರಿ ಕಲೀಲಿಲ್ಲ, ಬಟ್ ಇವಳಿಗೆ ಹೇಳ್ಕೊಟ್ಟಿದ್ದು ಮೋತಿ. ಅದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಹಾಕ್ಬೇಕಿತ್ತು. ಅದು ವಿಡಿಯೋ ಇದೆ ಅನ್ಕೊಂಡು ತಮ್ಮನೇಲಿ ಅದನ್ನ ಮಾಡಿದ್ದು. ನೋಡಿದ್ರೆ ಅದು ಮಿಸ್ಟೇಕ್ ಅಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಅದಕ್ಕೆ ಯಾರು ಹೇಳ್ಕೊಟ್ಟಿದ್ದು ಅಂತ ಹೋಗ್ಬಿಡ್ತು. ಮಳೆ ಸಿಕ್ಕಾಪಟ್ಟೆ ಜೋರಾಗಿದ್ದರಿಂದ ನಾವೆಲ್ಲ ಮೇಲ್ ಶಿಫ್ಟ್ ಆಗಿಬಿಟ್ವಿ ನೋಡಿ. ಮತ್ತೆ ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ವಿ ನಾವು ಈಗ 28 ಆಗಿದ್ದೀವಿ ಅಂತ. ಆ 28 ಯಾರು ಮೆಂಬರ್ ಅಂತ ಹೇಳಿ ತೋರಿಸ್ತೀವಿ ಅಂತ ಹೇಳಿದ್ವಿ. ಗೆಸ್ ಮಾಡಿ ಅಂತ ಹೇಳಿದ್ರಿ, ಯಾರು ಗೆಸ್ ಮಾಡ್ದಂಗಿಲ್ಲ ಮೋಸ್ಟ್ಲಿ. ನೋಡೋಣ. ಸಿಹಿ ಇವಳು ಹೊಸ ಗೆಸ್ಟ್ ನಮ್ಮನೆಗೆ. ಗೆಸ್ಟ್ ಅಲ್ಲ, ಮೆಂಬರ್. ನೀವು ನೋಡಿದ್ದೀರಾ ಆ್ಯಕ್ಚುಲಿ ಇವಳನ್ನ. ನಾವು ಇಟ್ಕೊತೀವಿ ಅಂತ ನಾವು ಯಾರಿಗೂ ಹೇಳಿರಲಿಲ್ಲ. ನಮ್ಗೆ ಇಷ್ಟ ಆದ್ಲು ಇವಳು, ಸೊ ನಾವೇ ಇಟ್ಕೊಂಡಿದ್ದೀವಿ. ಇವಳು ಸಿಹಿ ಅಂತ. ಇವಳ ಹೆಸರು ಹೊಸದಾಗಿ ನಾಮಕರಣ ಆಯಿತು, ಸಿಹಿ. ನೋಡು ಊಟ ಮಾಡಿದ್ದವಳು, ಒದ್ದೆ ಮಾಡ್ಕೊಂಡಿದ್ದಾಳು ಮೂತಿ ಎಲ್ಲ. ಇನ್ಮೇಲೆ ಗೆಟ್ ರೆಡಿ ವಿತ್ ಮೀ ಇದೆ, ನೋಡ್ಕೊಂಡು. ಇವಳು ಇವತ್ತು ಹೇಗೆ ರೆಡಿ ಆದ್ಲು ಅಂತ ಹೇಳಿ ಇದೆ, ನೋಡ್ಕೊಂಬನ್ನಿ ನೀವು. ಸಿಹಿ, ನಮ್ಮ ಸಿಹಿ ಪುಟ್ಟಿ ಸ್ನಾನ ಮಾಡ್ತಾ ಇದ್ದಾಳಲ್ಲ. ಗಬ್ಬು ಆಗಿದ್ಲಲ್ವ ಅಮ್ಮ ಇವಳು. ಅವಳು ಆಟ ಆಡ್ತಾ ಇದ್ಲು. ಅವಳೇನೋ ಮಾತಾಡ್ತಾ ಇದ್ದಾಳೆ. ಸಿಹಿ ಅವಳು ಮುಖ ನೋಡು ಹೆಂಗ್ ಕಾಣುತ್ತೆ ಅಂತ. ಸಿಹಿ ಪುಟ್ಟಿ ಇಲ್ಲ ನೋಡು, ವಿಕಾರ ಮುಖ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಗೆ ಚಂದ ಇದ್ದಾಳೆ. ಇಲ್ಲ ಕಣೆ, ಅಷ್ಟು ವಿಕಾರವಾಗಿ ಕಾಣ್ತಾ ಇದ್ದಾಳೆ. ಚಂದ ಮದ್ದು ನೀನು ಆಯ್ತಾ. ಚಂದನೇ, ಏನು ಗೊತ್ತಾಗಲ್ಲ. ಚಂದನೇ, ಆದ್ರೆ ಒಂಚೂರು ವಿಕಾರ. ಕೂದಲೆಲ್ಲ ಒಣಗಿದ್ಮೇಲೆ ಚಂದ ಕಾಣ್ತಾಳೆ. ಆಯ್ತಾ ಸಿಹಿ ಸ್ನಾನ? ಅಯ್ಯೋ ಚಳಿ ಮಾಡಿ ಹೆದರಿಕೆ ಆಗ್ತಿದೆ. ಚಳಿ ಎಲ್ಲ ಹೋಗುತ್ತೆ. ಬಿಸಿ ಸ್ನಾನನೇ ಮಾಡಿದ್ ನಾವು. ಎಲ್ಲ ಬಿಸಿ ಮಾಡ್ತಾಳೆ. ಸಿಹಿ ರೆಡಿ ಆಗ್ತಾ ಇದ್ದಾಳೆ. ಸಿಹಿ ಗೆಟ್ ರೆಡಿ ವಿತ್ ಮೀ ಮಾಡ್ತಾ. ಅದು ಹೇರ್ ಡ್ರೈ ಸೌಂಡಲ್ಲಿ ಕೇಳುತ್ತಾ ಇಲ್ಲ.
ನೋಡಿ ಇದೆಲ್ಲ ನಮ್ದು ಟೆರಿಟರಿ. ಇವರೆಲ್ಲ ಇಲ್ಲೇ ಮಲ್ಗೋದು. ಚೂಟಿ ಇದ್ದಾಳೆ, ಗೊಂಬೆ ಇದ್ದಾಳೆ, ಮಿಂಚು ಇದ್ದಾಳೆ, ಖುಷಿ ಇದ್ದಾಳೆ. ಖುಷಿ ಒಳ್ಳೆ ನಿದ್ದೆ ಮಾಡ್ತಿದ್ದಾಳೆ. ನಿದ್ದೆನೇನೆ ಮೇಡಮ್? ಖುಷಿ 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 ಮಲಗಿದ್ಯಾ? ಯಾವ ಇವೆಲ್ಲ ಗೊಂಬೆ ಗೊಂಬೆ ಜುಟ್ಟು ಹಾಕಿಲ್ಲ. ಕರಡಿ ಗೊಂಬೆ. ಚೂಟಿಗೆ ಬೆಡ್ಶೀಟ್ ಬೇಕೇ ಬೇಕು. ಇಲ್ಲಿ ಮಿಂಚು ಇದ್ದಾಳೆ. ಮಿಂಚು ಮಗಳು ಇವತ್ತು ಮೇಲೆ ಬಂದಿದ್ದಾಳೆ. ಇನ್ನು ಮುಂದೆ ಇವಳು ಅಪ್ಪ ಅಮ್ಮನ ಜೊತೆ. ಇಲ್ಲಿ ಮಲಗಿದ್ರೆ ಇಲ್ಲಿ ಕಂಬಿಯಿಂದ ಕೆಳಗೆ ಬೀಳುತ್ತೇನೋ ಅಂತ ಹೆದರಿಕೆ ಆಗುತ್ತೆ. ಸೊ ಇವಳು ಇನ್ಮೇಲೆ ಅಪ್ಪ ಅಮ್ಮನ ಜೊತೆ ಮಲಗ್ತಾಳೆ. ಇವಳು ಹನಿನೂ ಅಷ್ಟೇ. ಹನಿಗೆ ಮೇಲೆ ಹತ್ತಕ್ಕೆ ಹೆದರಿಕೆ ಆಗುತ್ತೆ. ನಮ್ಮ ಮೆಟ್ಲು ಸ್ವಲ್ಪ ಬೇರೆ ತರ ಇರೋದ್ರಿಂದ ಅವಳಿಗೆ ಹೆದರಿಕೆ ಆಗುತ್ತೆ. ಸೊ ಅವಳು ಅಪ್ಪ ಅಮ್ಮನ ಜೊತೆ. ಇದೊಂದು ಅಂದ್ರೆ ಹಳೇ ತರದ್ ಮನೆ ಅಲ್ವಾ, ಅದು ಮೆಟ್ಲು ಹಿಂಗೆ ಹೈಟ್ ಇದೆ ಅಲ್ಲ, ಸೊ ಹೆದರಿಕೆ ಆಗುತ್ತೆ. ಬ್ಲೂ ಎಲ್ಲಿ ಮಲಗ್ತಾಳೆ ಗೊತ್ತಾ? ಬ್ಲೂ ಅಂದ್ರೆ ನಮ್ಮನೆ ಬೇಕು ಗೊತ್ತಾಗುತ್ತಲ್ಲ ನಿಮಗೆ. ಬ್ಲೂ ಇಲ್ಲಿ ಮಲಗ್ತಾಳೆ. ಅವಳ ಜಾಗ ಇದೆ. ಇದೆಲ್ಲ ಹಳೇದು. ಅದು ನಾವು ಸಣ್ಣಲ್ಲಿರ್ತಾ ಫುಲ್ ಆರ್ಟ್ ಕೆತ್ತನೆಗಳೆಲ್ಲ ಮಾಡಿಟ್ಟಿದ್ದೇವೆ. ನೋಡಿ ಇಲ್ಲಿ ಹೊರಗಡೆ ವ್ಯೂ ಚೆನ್ನಾಗಿದೆ. ಹಾ, ಅಂದ್ರೆ ನಮಗೆ ಅಭ್ಯಾಸ ಆಗಿದೆ ನೋಡಿ ನೋಡಿ. ಹೊರಗಡೆ ಎಲ್ಲ ಮಳೆ ಜೋರ್ ಬರ್ತಾ ಇಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಗಾಳಿ. ಮಳೆನೂ ಬರುತ್ತಿಲ್ಲಿ. ಅಂದ್ರೆ ಕಿಟಕಿಯಿಂದ ಗಾಳಿ ಜೋರ್ ಬಂದ್ರೆ ನೀರ್ ಒಳಗಾಗುತ್ತೆ. ಇದು ಏನಂತ್ಯ? ಮಿಂಚುಗ್ ದೊಡ್ಡ ಮಗಳು ಇಷ್ಟ ಅಂತ್ಯ, ಸಣ್ಣ ಮಗಳು ಇಷ್ಟ ಅಂತ? ಇಲ್ಲ, ನಾನು ಇಷ್ಟ. ನೀನಂತೂ ಚಾನ್ಸೇ ಇಲ್ಲ. ಅವು ಏನ್ ಗೊತ್ತಾ, ಮಿಂಚುಗೆ ಮತ್ತೆ ವೈಷ್ಣವಿಗೆ ಒಂದು ಕಾಂಪಿಟೇಷನ್ ಯಾವಾಗ್ಲೂ ಅಷ್ಟೇ. ಕಾಂಪಿಟೇಷನ್ ಅಂತೆಲ್ಲ ಹೇಳ್ಬೇಡ, ಸತ್ಯ ಹೇಳು. ನಿಜ ಅಂದ್ರೆ ಏನ್ ಗೊತ್ತಾ, ಏನ್ ಹೇಳಿ ಅದಕ್ಕೆ, ಅದು ನಿಜವಾಗಿ ಕಾಂಪಿಟೇಷನ್. ಸುಮ್ಮನೆ ತಮಾಷೆಗೆ ಏನಿಲ್ಲ. ಅಮ್ಮ ಮಿಂಚುನ ಏನಾರು ಎತ್ಕೊಂಡು ಮುದ್ದು ಮಾಡಿ ಮಲಗಿಸ್ಕೊಂಡ್ರೆ ಎತ್ಕೊಂತ ಹೇಳಕ್ಕಾಗಲ್ಲ. ಅಲ್ಲ, ಮಲಗಿಸ್ಕೊಂಡ್ರೆ ಹೊಟ್ಟೆ ಕಿಚ್ಚು. ಮಿಂಚು ನಿಲ್ಸಿ ಅವಳು ಹೋಗಿ ಕೂರ್ತಾಳೆ ಪಕ್ಕದಲ್ಲಿ. ಹಂಗೆ ಒಂಚೂರು ಹೊಟ್ಟೆ ಕಿಚ್ಚು ಅಂದ್ರೆ ತಂಗಿ ಆ ತರ. ಇವಳಿಗೆ ನನ್ ಮೇಲೆ ಹೊಟ್ಟೆ ಕಿಚ್ಚು. ನಂಗೆ ಎಲ್ಲಿದೆ? ಅಮ್ಮನ್ ಕೇಳು. ಜಗಳ ಮಾಡ್ತಾಳೆ ಆಯ್ತಾ? ನಾನೆಲ್ಲ ಜಗಳ ಮಾಡೋದು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ಇವಾಗ ಸರಿ. ಮಿಂಚು ಕೇಳೋಣ ಕ್ವಶನ್. ಮಿಂಚು, ಏನೇ ನಿಂದು? ಮಿಂಚು ಊಟ ಮಾಡಿ ಅವಳು ಹೇಳ್ತಿದ್ದಾಳೆ ಅವಳಿಗೆ ದೊಡ್ಡ ಮಗಳು ಇಷ್ಟ ಅಂತೆ. ಸಣ್ಣ ಮಗಳು ಅಂದ್ರೆ ಹೆತ್ತಿರೋ ಮಗಳಲ್ಲ, ದತ್ತು ಮಗಳಲ್ಲ. ಆದ್ರೂ ಅವಳು ಹಂಗೆಲ್ಲ ಮೋಸ ಮಾಡಲ್ಲ. ನನ್ನ ಮಗಳೆಲ್ಲ ನೋಡಲ್ಲ, ಪ್ರೀತಿ ನೋಡ. ಬೇಡ ಕಣೆ, ಹಂಗೆಲ್ಲ ನೆಕ್ಬೇಡ. ನಿಮಗೊಂದು ಸರ್ಪ್ರೈಸ್ ತೋರಿಸ್ಲಾ? ಸರ್ಪ್ರೈಸ್? ನಿಂಗೂ ಗೊತ್ತಿಲ್ವಾ? ಇಲ್ಲಿ ಯಾರಿರ್ಬೋದು ಹೇಳಿ? ನೀವು ಆಲ್ರೆಡಿ ನೋಡಿರ್ತೀರ, ನಿಮ್ಗೆ ಗೊತ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವಳಿಗೆ ಬೆಡ್ಶೀಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ವೈಷ್ಣವಿ ತರ. ನನಗೇನೆ ಇವಳು ಬ್ಲೂ ಏನು ಸಿಹಿ ಡಿಪ್ರೆಷನ್, ಅದು ಕನ್ಫ್ಯೂಷನ್ ಹೆಸರು. ಬ್ಲೂನ ಸಿಹಿನ ಏನಂತ. ಚೆನ್ನಾಗಿದ್ದಾಳೆ ಇವಳು? ಕಮೆಂಟ್ ಮಾಡಿ ಆಯ್ತಾ? ಇನ್ ಮುಂದೆ ನಮ್ಮ 27 ಜನದ ಜೊತೆ 27 ಪ್ಲಸ್ ನಾವು 4 ಜನ 41 ಅಲ್ಲ ಡಿಪ್ರೆಷನ್ 31 ಜನ. 41 ಆಗುತ್ತೆ ಮರಿಗಳನ್ನೆಲ್ಲ ಸೇರಿಸಿ. ಮರಿಗಳು ಬಿಡು. ಅದೇ 31. ನಿಮ್ಗೆ ಅಫಿಷಿಯಲ್ ಆಗಿ ನಮ್ಮ ಮನೆ ಜನ ಅಂತ ಹೇಳಿರೋದು 27, ನಾವು 4 ಜನ 31. ಈಗ 32ನೇ ಮೆಂಬರ್. ಇವ್ರು ಇನ್ಮೇಲೆ ಏನ್ ಮಾಡ್ತಾರೆ? ಮಿಂಚುಗೊಂಬೆ ಜೊತೆ ಸೇರಿ, ಮಿಂಚುಗೊಂಬೆ ಜೊತೆ ಅಲ್ಲ, ಎಲ್ಲರ ಜೊತೆ ಸೇರಿ, ಸೇರಿ. ಆದ್ರೆ ಜಾಸ್ತಿ ಮಿಂಚುಗೊಂಬೆ ಜೊತೆ ಇರೋದು. ಮಿಂಚು ಅಮ್ಮ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾಳ ಅವಳಿಗ. ಮಿಂಚು ಅಮ್ಮನೇ ಆಗಿದ್ದಾಳ ಅವಳಿಗೆ. ಇನ್ ಮುಂದೆ ಅಕ್ಕ, ನಾವಿಬ್ರು ಅಪ್ಪ ಅಮ್ಮ ಅವ್ರ ಜೊತೆ ಎಲ್ಲ ಸೇರಿ ಏನೇನ್ ತಂಟೆ ತಕರಾರೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಯಾರ್ಯಾರು ಎಷ್ಟೆಷ್ಟು ಮುದ್ದು ಮಾಡಿಸ್ಕೊಂತಾರೆ, ಯಾರ್ಯಾರಿಗೆ ಎಷ್ಟು ಹೊಟ್ಟೆ ಕಿಚ್ಚಾಗುತ್ತೋ ಏನೋ. ಇನ್ನು ಅದೇ ನಮ್ ಜನ ಅಲ್ಲೊಬ್ರಿದ್ದಾರೆ, ಅವರಿಗೆ ಎಷ್ಟು ಸಿಟ್ಟು ಬರ್ಬೋದು. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಕಾಣ. ಮಿಂಚು ಗೊಂಬೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ? ಅವಳು ಯಾವಾಗ್ಲೂ ದಿಮ್ ಮೇಲೆ ಗೊಂಬೆ ಇಲ್ಲೋಡು. ನೀನು ಮುದ್ದು ಮಾಡ್ತೀನಿ ಬಾ ಗೊಂಬು ಬಾ, ನೀನು ಮುದ್ದು ಮಾಡ್ತೀನಿ ಬಾ. ಮಿಂಚು ಬಾ. ಮಿಂಚು ಬರ್ತಾಳೆ. ಮಿಂಚು ಬಾರೆ. ಮಿಂಚು ಸಿಹಿ ಯಾರ ಮಗಳು? ಇದು ಯಾರು ಗೊತ್ತಾ? ಖುಷಿ. ಮತ್ತೆ ಹೇಳಮ್ಮ. ನಿದ್ದೆ ಸುಬ್ಬಿ. ಶೀತ ಬಂತ ಅಂತ ಅವಳಿ. ಗೊಂಬೆ
ಬಾಗು ಇವಳ ಹತ್ರ ಗಲ್ ಇದೆ ಒಂದು ಗೆಜ್ಜೆ. ಇವಳು ಬೆಲ್ಟ್ ಹಾಕೊಂಡಿದ್ದಾಳೆ. ಗಲ್ 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 ಗಲ್. ಎಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಚಿಕ್ಕ ವ್ಲಾಗ್ ಅಷ್ಟೇ. ಹಾಂ, ಕಮೆಂಟ್ ಮಾಡಿ. ನಮ್ಮ ಹೊಸ ಮೆಂಬರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಯಾರು ಏನು ಎತ್ತ ಎಲ್ಲ ಹೇಳಿದ್ದೀವಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.